ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಸುಲಭವಾಗಿ ದಿಲ್ ಪಸಂದ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಬೇಕ್ರಿಗಳಲ್ಲಾದರೆ ಮೈದಾದಲ್ಲಿ ಮಾಡಿರ್ತಾರೆ. ಯಾರು ಮೈದಾ ತಿನ್ನಲ್ಲ ಅವ್ರು ಗೋಧಿ ಹಿಟ್ಟಲ್ಲಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗ ದಿಲ್ ಪಸಂದ್ ಮಾಡೋಕ್ಕೆ ಏನು ಬೇಕು ಅಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗ ದಿಲ್ ಪಸಂದಿ ರೆಡಿ ಮಾಡ್ಕೊಳ್ಳೋಣ. ದಿಲ್ ಪಸಂದ್ ಮಾಡಲಿಕ್ಕೆ ನಾನು ಅರ್ಧ kg ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಮೈದಾ ಹಿಟ್ಟು ತೊಗೋಬೋದು. ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅಷ್ಟೇ. ನಾನು 2 ಕೊಬ್ಬರಿನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗಿಲ್ಲ ಅಂದ್ರೂ ಆಗುತ್ತೆ, ಮೇಲ್ಗಡೆದೆಲ್ಲ ನಾನು ತೆಗೆದಿದ್ದೀನಿ ಅಷ್ಟೇ, ಕಲರ್ಫುಲ್ಲಾಗಿ ಕಾಣಲಿ ಅಂತ ಅಷ್ಟೇ. ನಾನು ಸ್ವಲ್ಪ ಬಿಳಿ ಬೆಲ್ಲ ಇಟ್ಕೊಂಡಿದ್ದೀನಿ. ಬ್ರೌನ್ ಕಲರ್ ಬೆಲ್ಲ ತಗೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ. 50 ಗ್ರಾಮ್ಗಿನ್ನ ಸ್ವಲ್ಪ ಜಾಸ್ತಿ ಇದೆ. ಗೋಡಂಬಿ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮೂ ಅಷ್ಟೇ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದ್ರಾಕ್ಷಿ ಇಟ್ಕೊಂಡಿದ್ದೀನಿ ಒಂದು 50 ಗ್ರಾಮು. ಸ್ವಲ್ಪ ಟ್ಯೂಟಿ ಫ್ರೂಟಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡ್ರ್ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಇಟ್ಕೊಂಡಿದ್ದೀನಿ. 2 ಸ್ಪೂನು ಮೈದಾ ತಗೊಂಡಿದ್ದೀನಿ, ಅರಿಯೋದಕ್ಕೋಸ್ಕರ ಅಷ್ಟೇ ಮೈದಾ. ನಾನು 1 ಗ್ಲಾಸು ಮೊಸರು ಇಟ್ಕೊಂಡಿದ್ದೀನಿ. 1 ಚಿಟಿಕೆ ಉಪ್ಪು ಇಟ್ಕೊಂಡಿದ್ದೀನಿ. 2 ಸ್ಪೂನು ನಾನು ಬೇಕಿಂಗ್ ಪೌಡ್ರು ತಗೊಂಡಿದ್ದೀನಿ. ಇದೆಲ್ಲ ಅಂಗಡಿಗಳಲ್ಲೇ ಸಿಗುತ್ತೆ ಬೇಕಿಂಗ್ ಪೌಡ್ರ್ ಈಗ ಪ್ಯಾಕೆಟಲ್ಲಿ. ನಾನು ಒಂದು ಬಟ್ಲಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ, ಆಯಿಲ್. ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ ನೋಡಿ, ತುಪ್ಪ ಇದು. ಬನ್ನಿ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಪಾತ್ರೆಗೆ 4 ಬಟ್ಲು, ಇದರಲ್ಲಿ 4 ಬಟ್ಲು ನಾನು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಬಟ್ಲು ಗೋಧಿ ಹಿಟ್ಟಿಗೆ ಒಂದೇ ಆಗೋದು ದಿಲ್ ಪಸಂದು. ನಾನು 4 ಬಟ್ಲು ತೊಗೊಂಡಿದ್ದೀನಿ. ನಾನು ಅದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸೇಮ್ ಚಪಾತಿ ಹೇಗೆ ಮಾಡ್ತೀವಿ ಹಾಗೇ, ತುಂಬ ಈಸಿ ಮಾಡೋದು ನೋಡಿ. 3 ಸ್ಪೂನ್ ಹಾಕಿದ್ದೀನಿ ಎಣ್ಣೆ. ಅದಕ್ಕೆ ನಾನು 2 ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ. ಈ ಬೇಕಿಂಗ್ ಪೌಡ್ರ್ ಇದು. ಅದಕ್ಕೆ ಸ್ವಲ್ಪ ಉಪ್ಪು ಇಟ್ಕೊಂಡಿವಲ್ಲ, ಅದು ಅಡುಗೆ ಸೋಡಾ ಎಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ. ಅಡುಗೆ ಸೋಡಾ, ನಾನು ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಎಣ್ಣೆ, ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ನಾನು ಮೊಸರು ಹಾಕಿ ಕಲಿಸ್ತೀನಿ. ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕಿ ಕಲಿಸ್ಬಿಡಿ, ಅವಾಗ ಚೆನ್ನಾಗಿ ಬರುತ್ತೆ ಬೇಸು ನೋಡಿ. ರೆಡಿ ಆಗಿದೆ. ಇದು 1/4 ಗಂಟೆ ನಾನು ನೆನೆಲಿಕ್ಕೆ ಇಡ್ತೀನಿ. ಇದನ್ನು ಅದು ನೆನೆಯಕ್ಕೆ ಬಿಟ್ಬೇಡ ಒಂದು 1/4 ಗಂಟೆ. ಇನ್ನೊಂದು ಕಡೆ ನಾನು ನೋಡಿ ಕೊಬ್ಬರಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ತುಪ್ಪ ಹಾಕಿದ್ದೀನಿ 1 ಸ್ಪೂನು. ಅದಕ್ಕೆ ನಾನು ಬಾದಾಮ್ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಬಾದಾಮು ಮತ್ತು ಗೋಡಂಬಿನ ನೋಡಿ. ಗೋಡಂಬಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ಗೋಡಂಬಿನೂ ಹಾಕಿದ್ದೀನಿ. ಈಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಫ್ರೈ ಆದಮೇಲೆ ಲಾಸ್ಟಲ್ಲಿ ದ್ರಾಕ್ಷಿ ಹಾಕಿ. ದ್ರಾಕ್ಷಿ, ಗೋಡಂಬಿ, ಬಾದಾಮ್ ಎಲ್ಲ ಮನೆಯಲ್ಲೇ ಇರುತ್ತೆ. ಗೋಧಿ ಹಿಟ್ಟಿರುತ್ತೆ, ಕೊಬ್ಬರಿ ಇರುತ್ತೆ, ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ನಾವು. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಇನ್ನೊಂದು ಕಡೆ ನಾನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಶ್ರಣನ. ನಾನು 2 ಬಟ್ಲು ನಾನು ಕೊಬ್ಬರಿ ಪುಡಿ ತಗೊಳ್ತಾ ಇದ್ದೀನಿ. 1 ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನನಗೆ 1 ಬಟ್ಲು ಸಾಕು. ಇಲ್ಲ ಕಮ್ಮಿ ತಿನ್ನೋರಿದ್ರೆ ಕಮ್ಮಿನೇ ಹಾಕ್ಕೊಳ್ಳಿ ಸ್ವೀಟನ್ನು. 1 ಬಟ್ಲು ಫುಲ್ ಹಾಕೋಕ್ಕೆ ಹೋಗಬೇಡಿ. 2 ಬಟ್ಲು ಕೊಬ್ಬರಿ, 1 ಬಟ್ಲು ಬೆಲ್ಲ ಹಾಕಿದ್ದೀನಿ ನಾನು. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ತಣ್ಣಗಾಗಿ ಬಿಡಬೇಕು ಸ್ವಲ್ಪ ಹೊತ್ತು. ಬಿಸಿನಲ್ಲಿ ಹಾಕೋಕ್ಕೆ ಹೋಗಬೇಡಿ. ದ್ರಾಕ್ಷಿ, ಗೋಡಂಬಿ ಹುರಿದಿರ್ತೇವಲ್ಲ ಅದನ್ನು ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಟೂಟಿ ಫ್ರೂಟಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಾನು ಮನೆಯಲ್ಲೇ ಮಾಡಿರೋದು ಟೂಟಿ ಫ್ರೂಟಿ, ಪಪ್ಪಾಯಿ ಕಾಯಿಲ್ ಮಾಡಿರೋದು. ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಮಾಡ್ಕೊಂಡ್ರೂ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಮಿಕ್ಸ್ ಮಾಡ್ಕೊಂಡು ಒಂದು ಕಡೆ ರೆಡಿ ಮಾಡಿ ಇಟ್ಕೊಳ್ಳೋಣ ಇದನ್ನು ನೋಡಿ. ಒಂದು ಕಡೆ ಇಟ್ಕೊಳ್ಳೋಣ. ಇನ್ನೊಂದು ಕಡೆ ನಾನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೊಂದು ಸರಿ ನಾವು ಕಲಸಿಟ್ಟಿದ್ವಿ ಒಂದು 1/4 ಗಂಟೆ. ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ. ಕಟ್ ಮಾಡ್ತಾಯಿದ್ದೀನಿ.
ನೋಡಿ ಚಿಕ್ಕದಾಗಿ ಒಂದು ಸೈಜ್ ಕಟ್ ಮಾಡಬೇಕು, ದೊಡ್ಡದಾಗಿ ಒಂದು ಸೈಜ್ ಮಾಡ್ಕೊಳ್ಳಿ. ನೋಡಿ ದಪ್ಪ ಉಂಡೆನ 4 ಮಾಡ್ಕೊಂಡಿದ್ದೀನಿ, ಚಿಕ್ಕ ಉಂಡೆನ 4 ಮಾಡ್ಕೊಂಡಿದ್ದೀನಿ. ಹೀಗೇ ಮಾಡಬೇಕು, ಒಂದು ಚಿಕ್ಕದು ಒಂದು ದೊಡ್ಡದೇ ಇರಬೇಕು ಚಪಾತಿ ಹಿಟ್ಟು. ಇವಾಗ ದೊಡ್ಡ ಉಂಡೆದು ಒಂದು ಚಪಾತಿ ಮಾಡ್ಕೋತೀನಿ ನಾನು. ಮೈದಾ ಹಾಕ್ಕೊಂಡಿದ್ದೀನಿ ಅರೆದಕ್ಕೋಸ್ಕರ, ನೀವು ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟೇ ಹಾಕ್ಕೊಳ್ಳಿ. ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡದಾಗಿ ಹರ್ಕೊಳ್ಳಿ ದೊಡ್ಡ ಉಂಡೆ ಚಪಾತಿನ. ಸ್ವಲ್ಪ ತೆಳುವಾಗೇ ಇರಲಿ ಚಪಾತಿ ಥರ, ತುಂಬ ದಪ್ಪ ಹರಿಯೋಕ್ಕೆ ಹೋಗ್ಬೇಡಿ. ಈಗ ಚಿಕ್ಕ ಉಂಡೆ ಇತ್ತಲ್ಲ ಅದರಲ್ಲಿ ಒಂದು ಮಾಡ್ತಾಯಿದ್ದೀನಿ. ನೋಡಿ ಈಗ 2 ರೆಡಿಯಾಗಿದೆ. ಚಿಕ್ಕದು ಸಾಕು, ಇಷ್ಟೇ ಸಾಕು. ಒಂದು ದೊಡ್ಡದಾಗಿ ಮಾಡ್ಕೊಂಡಿದ್ವಿ. ನೋಡಿ ಇವಾಗ ರೆಡಿ ಮಾಡ್ಕೊಳ್ಳೋಣ. ಇವಾಗ ದಿಲ್ ಪಸಂದ್ ನೋಡಿ ರೆಡಿಯಾಗಿದೆ. ಇವಾಗ ದೊಡ್ಡ ಚಪಾತಿ ಇತ್ತಲ್ಲ ಅದ್ರ ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಪೌಡ್ರು, ಕೊಬ್ಬರಿ ಪೌಡ್ರು, ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ಹಾಕ್ಕೊಂಡು ಆ ಪೌಡ್ರನ್ನ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಸುತ್ತ ಜಾಗ ಬಿಡಿ ಸ್ವಲ್ಪ, 1 ಇಂಚಷ್ಟು. ಆಮೇಲೆ ಮಧ್ಯೆ ಸೆಂಟ್ರಲ್ಲಿ ಮಾಡ್ಕೊಳ್ಳಿ, ಇದನ್ನು ಪೌಡ್ರ್ ಹಾಕ್ಕೊಳ್ಳಿ. ಆರಾಮಾಗಿ ಮಾಡ್ಬೋದು ದಿಲ್ ಪಸಂದ್ ಮನೆಯಲ್ಲೇ. ನೋಡಿ ಈಗ ಇನ್ನೊಂದು ಚಿಕ್ಕ ಚಪಾತಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಆ ಪೌಡ್ರು ಎಷ್ಟಿರುತ್ತೆ ಅಷ್ಟು ಅಳತೆಗೆ ಮಾಡ್ಕೊಳ್ಳಿ ಚಪಾತಿನ, ಅವಾಗ ಚೆನ್ನಾಗಿ ಬರುತ್ತೆ. ನೋಡಿ ಕರೆಕ್ಟಾಗಿದೆ. ಇವಾಗ ಸುತ್ತ ನಾನು ನೀರು ಹಚ್ತೀನಿ, ಬಿಸ್ಕೋಬಾರ್ದು ಅಂತ ಅಷ್ಟೇ. ಓಪನ್ ಆಗಿಬಿಡುತ್ತೆ ಇಲ್ಲ ಅಂದರೆ. ಕ್ಲೀನಾಗಿ ಅಂಟ್ಲಿ ಅಂತ ನಾನು ನೀರು ಸರಿವಿದ್ದೀನಿ. ಮೇಲ್ಗಡೆ ಚಿಕ್ಕ ಚಪಾತಿಗೂ ಹಚ್ಕೊಳ್ಳಿ. ನೋಡಿ ಈ ಥರ ಸುತ್ತ ಪ್ರೆಸ್ ಮಾಡ್ಕೊಬನ್ನಿ, ಡಿಸೈನಾಗಿ ಕಾಣುತ್ತೆ. ಸೇಮ್ ಬೇಕ್ರಿನಲ್ಲೂ ಹೀಗೇ ಮಾಡೋದು. ಅಲ್ಲಾದರೂ ಮೈದಾದಲ್ಲಿ ಮಾಡಿರ್ತಾರೆ, ನಾವು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ವಿ ಅಷ್ಟೇ. ನಿಮಗೆ ಗೋಧಿ ಹಿಟ್ಟು ಬೇಡ ಅಂದರೆ ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ಳಿ. ನೋಡಿ ಆಲ್ರೆಡಿ ನಾನು ತವೆ ಇಟ್ಟಿದ್ದೀನಿ, ಬಿಸಿ ಆಗಿದೆ. ಅದ್ರ ಮೇಲೆ ದಿಲ್ ಪಸಂದ್ ಇಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಮನೆಯಲ್ಲೇ ಮಾಡ್ಕೋಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಮಾಡಿದರೆ. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಎಲ್ಲರೂ ಮಾಡ್ಕೊಳ್ಳಿ ನೀವು, ಎಷ್ಟು ಈಸಿ ಅಂತನ. ನೋಡಿ ಒಂದು 5 ನಿಮಿಷ ಮುಚ್ಚಿತೀನಿ ಇದನ್ನು ಪ್ಲೇಟಲ್ಲಿ. ನೋಡಿ ರೆಡಿಯಾಗಿದೆ. ಇವಾಗ ಒಂದು ಫೋರ್ಕ್ ತಗೊಂಡು ಅಲ್ಲಲ್ಲೇ ಹೋಲ್ ಮಾಡ್ತಾಯಿದ್ದೀನಿ, ಒಳಗಡೆದು ಸ್ವಲ್ಪ ಬೇಯಲಿ ಅಂತ ಅಷ್ಟೇ. ನೋಡಿ ಈ ಥರ ಫೋರ್ಕಲ್ಲಿ ಹೋಲ್ ಮಾಡಿ. ನೋಡಿ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಸ್ಮೂತಾಗೂ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮರಿತಾನೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಾನು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, ಟೇಸ್ಟಿಗೋಸ್ಕರ ಅಷ್ಟೇ ತುಪ್ಪ ಹಾಕ್ತಾಯಿರೋದು. ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ. ನೋಡಿ ರೆಡಿ ಆಗಿದೆ. ಇವಾಗ ನೋಡಿ ರೆಡಿಯಾಗಿದೆ. ನಾನು ದಿಲ್ ಪಸಂದ್ ಮಾಡಿ ಇಟ್ಕೊಂಡಿದ್ದೀನಿ, 2 ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಪಿಜ್ಜಾ ಕಟ್ಟರಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೀವು ಪೀಸ್ ದೊಡ್ಡದಾಗಾದ್ರೂ ಮಾಡ್ಕೊಳ್ಳಿ, ಚಿಕ್ಕದಾಗಾದ್ರೂ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಚಿಕ್ಕದಾಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಇರುವಾಗಲೇ ಮಾಡ್ಕೊಳ್ಳಿ ಪೀಸ್ನ. ಬಿಸಿನಲ್ಲಿ ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೀಸಸ್ ಎಲ್ಲ. ಅಷ್ಟು ಸ್ಮೂತಾಗೂ ಇದೆ, ತುಂಬ ಚೆನ್ನಾಗಿ ಬಂದಿದೆ. ರುಚಿನೂ ಕೂಡ ತುಂಬ ಚೆನ್ನಾಗಿದೆ. ಮರಿದನ್ನೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ. ನೋಡಿ ಬೇಕ್ರಿನಲ್ಲಿ ಹೇಗೆ ಮಾಡಿರ್ತಾರೆ ಹಾಗೇ ಇದೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ನಾನು ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಮನೆಯಲ್ಲೇ ಎಲ್ಲ ಇರುತ್ತೆ, ಗೋಧಿ ಹಿಟ್ಟಿರುತ್ತೆ, ಕೊಬ್ಬರಿ ಇರುತ್ತೆ, ದ್ರಾಕ್ಷಿ ಗೋಡಂಬಿ ಎಲ್ಲ ಇರುತ್ತೆ. ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ನಾವು ದಿಲ್ ಪಸಂದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್. ಯಾರಾದರೂ ನಮ್ಗೆ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿದೆ. ನೀವು ಮಾಡ್ಕೊಳ್ಳಿ ಗೋಧಿ ಹಿಟ್ಟಿನ ದಿಲ್ ಪಸಂದ್.